ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ಈ ಚಿತ್ರದಲ್ಲಿ ಕಾಣುತ್ತಿರುವಂತರು ಅಮಿತ್ ಮತ್ತು ಚೈತ್ರ ಅಂತ. ಇವರು ಬೀದರ್ ಜಿಲ್ಲೆಯ ವಿಳಸ್ಪುರ್ ಗ್ರಾಮದ ನಿವಾಸಿಗಳು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅಮಿತ್ ಅಂತಕ್ಕಂಥ ಒಬ್ಬ ಈ ಹುಡುಗ ಮೈಸೂರಿನ ಚೈತ್ರನೊಳಗೆ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಇವರಿಗೆ ಒಂದು 4 ವರ್ಷದ ಮಗು ಕೂಡ ಇವರಿಗೆ ಇರುತ್ತೆ. ಆದರೆ ಬೀದರ್ ತಾಲೂಕಿನ ಪೋಮಾ ತಾಂಡದ ಹತ್ತಿರ ಅಲೆಂಬರ್ ಸೇತುವೆ ಬಳಿ ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಕೊಲೆ ಪ್ರಕರಣಕ್ಕೆ ಇವಳೇ ಪ್ರಮುಖ ಕಾರಣ ಆಗಿ ನಿಂತ್ಕೊಂಡಿರ್ತಾಳೆ. ಇವಳ ಹೆಸರು ಚೈತ್ರ ಅಂತ. ತನ್ನ ಗಂಡನ್ನೇ ಪರರೊಂದಿಗೆ ಅಥವಾ ಅನೈತಿಕ ಸಂಬಂಧಕ್ಕೆ ಇಟ್ಟುಕೊಂಡಿರ್ತಕ್ಕಂಥ ರವಿ ಪಾಟೀಲ್ ಎನ್ನುವ ಜೊತೆಯಲ್ಲಿ ಇವಳು ಒಂದು ವೇಳೆ ಸಂಬಂಧ ಕಟ್ಟಿಕೊಂಡು ಅನೈತಿಕ ಸಂಬಂಧ ಮಾಡಿಕೊಂಡು ಕಡೆಗೂ ಗಂಡನ್ನೇ ಮುಗಿಸಿಬಿಡಲು ಪ್ಲಾನ್ ಮಾಡಿಕೊಂಡು ಬಂದುಬಿಟ್ಟಿದ್ದಾಳೆ ಅಂತಕ್ಕಂಥ ಮಾತು ಇಲ್ಲಿ ಕೇಳಿ ಬರ್ತಾ ಇದೆ. ಬಂಧುಗಳೇ, ಈ ನಿಮಗೆ ಹಳೆಯ ದೃಶ್ಯನ ಯಾಕೆ ನಿಮಗೆ ತೋರಿಸ್ತಾ ಇದ್ದಾರೆ ಅಂದರೆ, ಬೀದರ್ ತಾಲೂಕಿನ ಅಲೆಂಬರ್ ಗ್ರಾಮದ ಹತ್ತಿರತಕ್ಕಂಥ ಪೋಮಾ ತಾಂಡದಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಮೇಲ್ನೋಟಕ್ಕೆ ಅಪಘಾತವಾದಂತೆ ಕಂಡು ಬಂದಿದ್ದು ಪ್ರಕರಣ ಒಳ ಹೊರಗಳನ್ನು ಸೂಕ್ಷ್ಮವಾಗಿ ತನಿಖೆ ನಡೆಸಿ ಅಗತ್ಯ ಸಾಕ್ಷ್ಯಗಳನ್ನು ಕಲೆ ಹಾಕಿ ಕೃತ್ಯಕ್ಕೆ ಎಸಗಿದ 5 ಜನ ಆರೋಪಿಗಳನ್ನು 1 ತಿಂಗಳು 20 ದಿನಗಳಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಅಮಿತ್ ಅಂತಕ್ಕಂಥ ಈಗಳ ಗಂಡ, ಇಲ್ಲಿ ಇವಳೇ ಒಬ್ಬಳು ಅನೈತಿಕ ಸಂಬಂಧಕ್ಕೆ ಬೀದರ್ ತಾಲೂಕಿನ ಹೊನ್ನೇಕೇರಿ ಗ್ರಾಮದ ರವಿ ಪಾಟೀಲ್ ಎಂಬುವರ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡು ಕಟ್ಟಿಕೊಂಡು ಬಂದಂಥ ಗಂಡನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಬಂದು ನಿಂತಿದ್ದಾಳೆ ಚೈತ್ರ. ಈ ಚೈತ್ರ ಜೊತೆಯಲ್ಲಿ ಅನೇಕ ಜನ ಸೇರಿಕೊಂಡಿದ್ದಾರೆ. ಅಥವಾ ಅವಳು ಕೊಟ್ಟಿದ್ದಂಥ ಒಂದು ಸುಪಾರಿ ಕೊಲೆಗೆ ಇದು 5 ಜನರ ವಿರೋಧಿಗಳ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಆ 5ರನ್ನು ಕೂಡ ಬಂಧಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಲಂಗೋಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ತಲುಪಿಸಿದ್ದಾರೆ. ಬಂಧುಗಳೇ, ಜೀವ ಹೇಗಿದೆ ಅಂತಂದರೆ, ಒಂದಿಷ್ಟು ಹೆಂಡತಿಯನ್ನು ಕೊಲ್ತಾನೆ ಗಂಡ ಮತ್ತು ಹೆಂಡತಿ ಗಂಡನ್ನು ಕೊಲ್ಲಿಸೋಂಥ ಪ್ರಯತ್ನ ಕೂಡ ನಡೀತಿದ್ದಾರೆ. ಈ ಜೀವಗಳೆಲ್ಲ ಹೇಗೆ ತೆಗಿತಾರೆ ಅಂದರೆ, ಕುರಿ ಕೋಳಿಗಳನ್ನು ಯಾವ ರೀತಿಯಾಗಿ ಕೊಲ್ತಾ ಇದ್ದಾರಲ್ಲ ಅಷ್ಟು ಮಟ್ಟಿಗೆ ಸರ್ರ ಅಂತ ಕೊಯ್ದು ಬಿಡೋಂಥ ಮಟ್ಟಕ್ಕೆ ಬಂದು ತಲುಪಿದ್ದಾರೆ. ಹಾಗಾದರೆ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಚನ್ನಬಸವಣ್ಣ ಲಂಗೋಟಿ ಮತ್ತು ಸುಮಾರು ಜನ ಇದಕ್ಕೆ ಅಧಿಕಾರಿಗಳು ಶಾಮೀಲಾಗಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆ ಆರೋಪಿಗಳು ಯಾರ್ಯಾರಿದ್ದಾರೆ, ಏನೇನಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. 11/2023 ರಾತ್ರಿ 9 ಗಂಟೆಯಿಂದ 12/11/23 ಬೆಳಗ್ಗೆ 7 ಗಂಟೆ ಮಧ್ಯದಲ್ಲಿ ಯಾರೋ ಅಪರಿಚಿತರು ಯಾವುದೋ ಉದ್ದೇಶದಿಂದ ಬೀದರ್ ತಾಲೂಕಿನ ಪೋಮಾ ತಾಂಡ ಅಲಿಯಂಬರ್ ರೋಡ್ನ ಬ್ರಿಡ್ಜ್ ಬಳಿ ಒಬ್ಬ ವ್ಯಕ್ತಿ ಅಮಿತ್ ತಂದೆ ಲಕ್ಷ್ಮಣರಾವ್ ವಿಲಾಸ್ಪುರ್ ಈತನಿಗೆ ಹಣೆಯ ಮುಂಭಾಗ, ತಲೆ ಮಧ್ಯೆ ಮತ್ತು ತಲೆ ಹಿಂಭಾಗದಲ್ಲಿ ಯಾವುದೋ ಆಯುಧದಿಂದ ಹೊಡೆದು ಭಾರಿ ರಕ್ತಗಾಯ ಮಾಡಿ ಕೊಲೆ ಮಾಡಿರ್ತಾರೆ. ಈ ಮೃತ ಕೂಡ ಏನು ಚಲಾಯಿಸ್ತಾ ಇದ್ದಂಥ ಒಂದು ಸುಜುಕಿ XS 125 ಅಂತ ಹೇಳಿ ಒಂದು ದ್ವಿಚಕ್ರ ವಾಹನ ಇದೆ, ಅದು ಕೂಡ ಅಲ್ಲೇ ಬಿದ್ದಿರ್ತದೆ. ಅಲ್ಲದೆ ಅದಕ್ಕೆ ಕೂಡ ಏನಂದರೆ ರಕ್ತದ ಕಲೆಗಳು ಸಹ ಕಂಡು ಬಂದಿರ್ತದೆ. ಸದರಿ ಘಟನಾ ಸ್ಥಳಕ್ಕೆ ಬೀದರ್ ಜಿಲ್ಲೆಯ ಶ್ವಾನದಳ ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ನಮ್ಮ ತನಿಖಾಧಿಕಾರಿಗಳು, ಜೊತೆಗೆ ಕಲಬುರಗಿಯಿಂದ FSL ವ್ಯಾನ್ ಕೂಡ ನಾವೇನಂದರೆ ತರಿಸಿದ್ವಿ. ಅವರು ಭೇಟಿ ನೀಡಿರ್ತಾರೆ ಮತ್ತು ಅಲ್ಲಿರುವಂಥ ಸಾಕ್ಷ್ಯಗಳನ್ನು ಕಲೆ ಹಾಕಲಿಕ್ಕೆ ಸಹಾಯ ಮಾಡಿರ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಮೃತನ ಏನು ಹೆಂಡತಿ ಇದ್ದಾರೆ ಚೈತ್ರ ಅಂಥೇಳಿ, ಅವ್ರನ್ನ ಮೈಸೂರಿಂದ ಬಂದವರು ದೂರು ನೀಡ್ತಾರೆ. ಆ ದೂರಿನ ಆಧಾರದ ಮೇಲೆ ಜನವಾಡ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 145/2023 ಮರ್ಡರ್ ಕೇಸು 302 IPC ದಾಖಲಾಗ್ತದೆ. ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ನಾವು ನಮ್ಮ ಅಡಿಷನಲ್ SP ಅವರು ಈ ಕೊಲೆ ಪ್ರಕರಣ ಪತ್ತೆ ಮಾಡಲಿ DSP ಬೀದರ್ ಆದಂಥ ಶ್ರೀ ಶಿವನಗೌಡ ಅವರ ಒಂದು ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದಂತಹ ಶ್ರೀನಿವಾಸ ಅಲ್ಲಾಪುರೆ ಮತ್ತು PSI ಅವರಾದಂತಹ ಹುಲಿಯಪ್ಪ ಮತ್ತು ನಮ್ಮ ಸಂತೋಷ PSI ಇದ್ದಾರೆ, ಸಿದ್ಲಿಂಗ PSI ಚಿಂತಾಕಿ ಇದ್ದಾರೆ, ಸಿಬ್ಬಂದಿಯವರಾದಂತಹ ರಚನೆ ಮಾಡಿ ಈ ಆರೋಪಿಯನ್ನು ಪತ್ತೆ ಮಾಡಬೇಕು ಅಂಥೇಳಿ ಅವರಿಗೆ ನಿರ್ದೇಶನ ನೀಡಿದ ಮೇರೆಗೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ಏನಂದರೆ ಈ ಪ್ರಕರಣವನ್ನು ಪತ್ತೆ ಮಾಡಲು ಯಶಸ್ವಿಯಾಗಿರ್ತಾರೆ. ಈ ಪ್ರಕರಣದ ಹಿನ್ನೆಲೆ ತನಿಖೆ ಬಗ್ಗೆ ಹೇಳೋದಾದರೆ ಕಲೆ ಹಾಕಿದ್ವಿ. ತಾಂತ್ರಿಕ ನೆರವುಗಳನ್ನು ನಾವೆಲ್ಲ ತೊಗೊಂಡಿದ್ದೀವಿ. ಕಾಲ್ ಡೀಟೇಲ್ಸ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇಂಟರ್ನೆಟ್ ಕಾಲ್ಸ್ ಇರ್ಬೋದು ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನು ಇವುಗಳನ್ನೆಲ್ಲವನ್ನು ಕಲೆ ಹಾಕಿ ನಾವು ಏನಂತಂದರೆ ಈ ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ. ಇನ್ನೂ ಕೂಡ ಏನಂದರೆ ಈ ಪ್ರಕರಣ ತನಿಖೆಯಲ್ಲಿ ಇನ್ನೂ ಕೂಡ ಮಾಡ್ತೀವಿ. ಜೊತೆಗೆ ಏನಂದರೆ ಈ ರವಿ ಪಾಟೀಲ್ ಮತ್ತು ಚೈತ್ರ ಇವ್ರನ್ನೂ ಕೂಡ ನಾವು ವಶಕ್ಕೆ ತೆಗೆದುಕೊಂಡು ಅವ್ರನ್ನೂ ಕೂಡ ತನಿಖೆ ಮಾಡಿ ಮುಂದಿನ ಕ್ರಮ ಜರುಗಿಸ್ತಾ ಇದ್ದೀವಿ.
ಮತ್ತು ಈ ಕೃತ್ಯವನ್ನು ಅವರು ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ. ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ರವಿ ಪಾಟೀಲು ಈ ಕೃತ್ಯವನ್ನು ಮುಚ್ಚಿಡಲಿಕ್ಕೋಸ್ಕರ ದುರುದ್ದೇಶದಿಂದ ಸಾರ್ವಜನಿಕರಿಗೆ ಮತ್ತು ಇವನ್ ಮೃತನ ತಂದೆಗೂ ಕೂಡ ಏನಂದರೆ ಇದೊಂದು ಅಪಘಾತ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಕೂಡ ಪ್ರಯತ್ನ ಮಾಡುವಂಥದ್ದು ಈ ತನಿಖೆಯಲ್ಲಿ ನಮಗೆ ಕಂಡುಬಂದಿದೆ. ಇನ್ನೂ ಏನಂದರೆ ಹೆಚ್ಚಿನ ತನಿಖೆ ನಮ್ಮದು ಇಲ್ಲಿ ಮುಂದುವರೆದಿದೆ. ಈ ಪ್ರಕರಣದಲ್ಲಿ ಏನು ಫಿರ್ಯಾದಿಯಾಗಿದ್ದು ಅವರೇ ಏನಂದರೆ ಇದರಲ್ಲಿ ಆರೋಪಿಯಾಗಿದೆ. ಸೊ ಈ ಪ್ರಕರಣವನ್ನು ಬೇಯಿಸಿದಂಥ ತನಿಖಾಧಿಕಾರಿಗಳಿಗೆ ಆ ತಂಡಕ್ಕೆ ಏನಂದರೆ ನಾನು ಇವತ್ತು ಪ್ರಶಂಸಿಸಿ ಅವರಿಗೆ ಬಹುಮಾನವನ್ನು ಕೂಡ ನಾನಿಲ್ಲಿ ಕೊಡ್ತಾ ಇದ್ದೇನೆ. ಇದೊಂದು ಭಾಳ ಸೂಕ್ಷ್ಮವಾದಂಥ ಪ್ರಕರಣ ಇತ್ತು. ಇದು ಏನಂದರೆ ಬೀದರ್ ಜಿಲ್ಲೆಯ ಪೊಲೀಸರು ಏನಂದರೆ ಪ್ರೊಫೆಷನಲಿಸಮ್, ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಫೆಷನಲಿಸಮ್ ಮತ್ತು ಹೈಯೆಸ್ಟ್ ಲೆವೆಲ್ ಆಫ್ ಸ್ಕಿಲ್ಸ್ ಆಫ್ ಇನ್ವೆಸ್ಟಿಗೇಷನ್ ಇದನ್ನೆಲ್ಲನೂ ಏನಂದರೆ ಇವತ್ತು ತೋರಿಸಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಒಟ್ಟು 5 ಜನ ಆರೋಪಿಗಳನ್ನು ನಾವು ಬಂಧಿಸಿದ್ದೀವಿ ಮತ್ತು ಮುಂದಿನ ತನಿಖೆಯನ್ನು ಕೂಡ ನಾವು ಇದರಲ್ಲಿ ಬೇರೆ ಬೇರೆ ಊರೈತೆ. ಈ ರವಿದು ಮತ್ತಂದ್ರೆ ಚೈತ್ರ ಆಗಿದ್ದಾರಲ್ಲ, ಚೈತ್ರ ಅವರಿಬ್ರದ್ದು ಒಂದೇ ಊರ ಸರ್, ಬೇರೆ ಬೇರೆ? ಇಲ್ಲ, ರವಿ ಪಾಟೀಲು ಇದೇ ಊರು. ಬಟ್ ಏನಂದರೆ ಮೃತ ಏನು ಅಮಿತ್ ಇದ್ದಾನೆ ಅವ್ರ ಮೂಲ ಇದೇ ಊರು, ಇಲ್ಲಿನೇ. ಬಟ್ ಏನಂತಂದರೆ ಅವರ ತಂದೆಯವರು ಅಲ್ಲಿ ಮೈಸೂರಲ್ಲಿ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. APMC ಯಾರ್ಡಲ್ಲಿ ಅವ್ರದ್ದು ಏನಂದರೆ ಅಂಗಡಿ ಇದೆ ಅಲ್ಲಿ. ಸೊ ಅವ್ರದ್ದು ಜಮೀನೆಲ್ಲ ಇಲ್ಲೇ ಇದೆ. ಸೊ ಹೀಗಾಗಿ ಏನಂತಾರೆ ಅವ್ರು ಇಲ್ಲಿ ಬಂದಿದ್ದು, ಇವ್ರ ಮನೆಗೆ ಹೋಗ್ತಾ ಇದ್ದಿದ್ದು, ಮತ್ತು ಇವನು ಅವನಿಗೆ ಅಗ್ರಿಕಲ್ಚರ್ಗೆ ಏನಂದರೆ ಗೈಡೆನ್ಸ್ ಮಾಡ್ತಾ ಇದ್ದೀನಿ ಅನ್ನೋಂಥ ಈ ರೀತಿಯಲ್ಲಿ ಪರಿಚಯ ಆಗಿದೆ. ಸರ್ ಅವರು ರೀಸೆಂಟಾಗಿ ಬಂದಿರಲಿಲ್ಲ ಅಂತ ಸರ್ ಅಮಿತ್ ಇಲ್ಲ ಅಗ್ರಿಕಲ್ಚರ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ತಾ ಇರ್ತಿದ್ರು. ಇಬ್ಬರು ಬ್ರದರ್ಸ್ ಇದ್ದಾರೆ, ಅವರು ಒಬ್ಬರು ಸಿಸ್ಟರ್ ಇದ್ದಾರೆ. ಅವರು ಆಲ್ಟರ್ನೇಟ್ ಆಗಿ ಆ ಬ್ರದರ್ ಏನೋ ಇಲ್ಲಿ ಬಂದಾಗ ಇವರಲ್ಲಿ ಓದಿರ್ತಾರೆ ಏನಂದರೆ ಜಮೀನು. ಇಲ್ಲ, ಅದು ತನಿಖೆಯಲ್ಲಿ ನಾವು ಇನ್ನೂ ವೆರಿಫೈ ಮಾಡ್ತೀವಿ. ನಮಗೆ ಬಂದಿರೋ ಪ್ರಕಾರ ಈ ಅಗ್ರಿಕಲ್ಚರ್ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಿದ್ರು ಅಂತ ಹೇಳಿ 3 ವರ್ಷದಿಂದ ಏನಂದರೆ ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಅನ್ನುವಂಥದ್ದು ನಮ್ಮ ತನಿಖೆಯಲ್ಲಿ ಬಂದಿದೆ. ಸಂಘಟನೆದ ಅಧ್ಯಕ್ಷನೇ ಇದ್ದಕ್ಕಂತ ಅಮಿತ್ ಸರ್ ಅದು ಕಾರ್ಯಕರ್ತ ಇದ್ದ ಅಷ್ಟೇ, ಅಧ್ಯಕ್ಷ ಅಲ್ಲ, ಕಾರ್ಯಕರ್ತ ಇದ್ದ. ಸರ್ ಅಮಿತ್ ಮೊದಲು ಈ ಥರ ಏನಾದ್ರು ಮಾಡಿದ್ದಾನೆ ಸರ್? ಈಗ ಬೇರೆಯವರಿಗೆ ರವಿ ಪಾಟೀಲ್ ಇಲ್ಲ, ಕೊಲೆ ಮಾಡಿರೋದು ಇದು ಏನಂದ್ರೆ ಈಗ ಒಪ್ಕೊಂಡಿದೆ. ಇದು ಏನಂದ್ರೆ ತನಿಖೆ ಮಾಡ್ತಾ ಇದೀವಿ. ಇನ್ನೂ ಏನಂದ್ರೆ ನಾವು ಇನ್ನೂ ಆಳವಾಗಿ ಹೋಗ್ತೀವಿ. ಇದು ನಾವು ಈಗ ಏನಂದ್ರೆ ಜಸ್ಟ್ ಈ ಕೇಸ್ನ ಪತ್ತೆ ಮಾಡಿದೀವಿ. ಇನ್ನೂ ಆಳವಾಗಿ ಏನಂದ್ರೆ ನಾವು ತನಿಖೆ ಮಾಡ್ತೀವಿ. ಸರ್, ಅಮಿತ್ಗೆ ರವಿ ಪಾಟೀಲ್ ಸಂಬಂಧ ಮೊದಲೇ ಗೊತ್ತಿತ್ತಾ ಅಥವಾ ಇದು? ಇಲ್ಲ, ಅಮಿತ್ನಿಗೆ ಈ ಸಂಬಂಧ ಗೊತ್ತಿಲ್ಲ. ಅವನಿಗೆ ಸಂಶಯ ಬಂದಿದೆ. ಯಾಕಂದ್ರೆ ಇವ್ರ ಹತ್ರ ಹಣ ಇರುವಂಥದ್ದು, ಜ್ಯುವೆಲರಿ ತೊಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಮತ್ತೆ ಗಾಡಿ ಪರ್ಚೇಸ್ ಮಾಡಿದ್ರೆ ಅದು ಹಣ ಎಲ್ಲಿಂದ ಬಂತು ಏನು ಅಂತ ಇಂಥೆಲ್ಲ ಪ್ರಶ್ನೆ ಮಾಡ್ತಾ ಹೋಗಿದ್ದಾರೆ. ಸಂಶಯ ಬಂದಿದೆ. ರವಿ ಮೇಲಲ್ಲ, ಅವನ ಹೆಂಡತಿ ಮೇಲೆ ಸಂಶಯ ಬಂದಿದೆ. ಯಾರೋ ಅನೈತಿಕ ಹಣ ಎಲ್ಲಿ ಯಾರು ಬರ್ತದೆ. ಈಗ ಅವ್ರ ತಂದೆ ತಾಯಿ ಕೊಟ್ಟಿಲ್ಲ, ಆಮೇಲೆ ಅವರ ರಿಲೇಟಿವ್ಸ್ ಯಾರು ಕೊಟ್ಟಿಲ್ಲ ಹಣ ಅಂದಾಗ ಏನಂದ್ರೆ ಜಗಳ ಆಗಿದೆ. ಸೊ ನಾವು ಬಂದಾಗ ಏನಂದ್ರೆ ನಾನು ಅದೆಲ್ಲ ನಿನಗೆ ಕೇಳ್ತೀನಿ, ಎಲ್ಲ ಲೆಕ್ಕ ಕೊಡಬೇಕು, ಇಲ್ಲ ಅಂದ್ರೆ ನಿನಗೆ ಅವ್ನು ಯಾರು ಇದೆ ನನಗೆ ಗೊತ್ತಾಗಿದೆ, ನಾವು ಬಿಡಲ್ಲ ಹಾಗೆ ಅಂತ ಈ ಥರ ಏನಂದ್ರೆ ಅವಳಿಗೆ ಎದುರಿಸಿದ. ಸೊ ಜಗಳ ಆಗಿದೆ ಏನಂತ. ಸೊ ಅವಾಗ ಏನಂದರೆ ಅವಳು ಇದನ್ನು ಏನಂದರೆ ಇವರಿಗೆ ತಿಳಿಸ್ತಾಳೆ. ಅವನು ಬಂದು ಏನಂದರೆ ಇದೆಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ಅವನಿಗೆ. ಅವಾಗ ಏನಂತಂದರೆ ಕಷ್ಟ ಆಗ್ತದೆ ಅಂದಾಗ ಅವಾಗ ಇವನೇನಂದರೆ ಈ ಥರ ಸಂಚು ರೂಪಿಸ್ತಾರೆ. ಈಗ ಅವ್ನು ಹೆಂಡತಿ ಅಮಿತ್ನ ಜೊತೆಗೆ ಇಲ್ಲೇ ಇದ್ರು ಸರ್, ಯಾಕಂದ್ರೆ ಅಲ್ಲಿ ಹೋಗಿ ಬಂದು ಮಾಡ್ತಿರು ಅಂತಿದ್ರು. ಯಾರು? ಅವರು ಅಮಿತ್ನ ಮಿಸ್ಸಸ್ ಚೈತ್ರ ಮೈಸೂರಲ್ಲೇ ಇದ್ರ? ಮೈಸೂರಲ್ಲೇ ಇದ್ದು ಇಲ್ಲಿ ಬಂದು ಹೋಗಿದ್ದಾರೆ. ಹಾಂ ಹಾಂ, ಇಲ್ಲಿ ಬಂದು ಹೋದಾಗ್ಲೇ ಇಲ್ಲಿ ಪರಿಚಯ ಆಗಿರುವಂಥದ್ದು. ಆಮೇಲೆ ಅಲ್ಲಿ ಹೋದಾಗ ಏನಂತಂದರೆ ಇದು ಇದೆ. ಮತ್ತು ಅವ್ರದ್ದು ಮೊಬೈಲ್ ಕೂಡ ಸೀಸ್ ಮಾಡಿದ್ರು. ಪ್ರತ್ಯೇಕವಾದಂಥ ಮೊಬೈಲ್ ಕೂಡ ಅವ್ರು ಏನಂದರೆ ಇಟ್ಕೊಂಡಿದ್ರು, ಅದನ್ನು ಕೂಡ ಸೀಸ್ ಮಾಡಿದ್ರು. ಇವರು ಮಾತಾಡ್ಕೊಳ್ಳಿಕ್ಕೆ ಅಂತಲೇ ಪ್ರತ್ಯೇಕವಾದ ಮೊಬೈಲು ಕೂಡ, ಸಿಮ್ಮು ಕೂಡ. ಸರ್ ರವಿ ಪಾಟೀಲ್ ಮ್ಯಾಗ ಹಿಂದೆ ಏನಾದರೂ ಕೇಸ್ ಇದೀವ ಸರ್ ಈ ಥರ? ಇಲ್ಲ, ನಮಗೆ ನಮ್ಮ ಹತ್ರ ಯಾವುದು ಏನಂದರೆ ರಿಜಿಸ್ಟರ್ಡ್ ಕೇಸ್ ಯಾವುದು ಆ ಥರ ಇಲ್ಲ. ಬಟ್ ನಾವೇನಂದರೆ ತನಿಖೆ ಈಗ ಇದು 2 ದಿವಸದಲ್ಲಿ ನಾವು ಇದನ್ನು ಪತ್ತೆ ಮಾಡಿ, ಸೊ ಇನ್ನೂ ಮುಂದೆ ತನಿಖೆ ಮಾಡ್ತೀವಿ.